ಬಾಲನಟ ಮಾಸ್ಟರ್ ಆನಂದ್ ಕುಟುಂಬದಲ್ಲಿ ಡಿವೋರ್ಸ್ ಆಗಿದೆಯಾ? ಮಾಸ್ಟರ್ ಆನಂದ್ ಹೆಂಡತಿಗೆ ಡಿವೋರ್ಸ್ ಕೊಟ್ರ ಅಥವಾ ಹೆಂಡತಿ ಮಾಸ್ಟರ್ ಆನಂದ್ಗೆ ಡಿವೋರ್ಸ್ ಕೊಟ್ರ? ಎಸ್, ಇದು ಮಾಸ್ಟರ್ ಆನಂದ್ ಡಿವೋರ್ಸ್ ಕುರಿತಾದಂತಹ ಮೆಗಾ ಸ್ಟೋರಿ. ಮಾಸ್ಟರ್ ಆನಂದ್ ಧರ್ಮ ಪತ್ನಿ ಯಶಸ್ವಿನಿ ಸಂಬಂಧಪಟ್ಟಂತ ಸ್ಟೋರಿ. ಬಾಲನಟ ಮಾಸ್ಟರ್ ಆನಂದ್ ಧರ್ಮ ಪತ್ನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಡಿತ್ತು. ಅದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಎನ್ನುವಂತಹದ್ದು ಸಾಕಷ್ಟು ಅಭಿಮಾನಿಗಳಿಗೂ ಕೂಡ ಗೊಂದಲ ಸೃಷ್ಟಿ ಮಾಡಿದಂತ ವಿಚಾರ. ಆನಂದ್ ಡಿವೋರ್ಸ್ ಸುದ್ದಿ ದೊಡ್ಡದಾಗಲು ಇವರೇ ಕಾರಣ ಅಂತೆ. ಸ್ವತಃ ಈ ವಿಷಯದ ಕುರಿತು ಆನಂದ್ ಅವರೇ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಏನು ಹೇಳ್ಕೊಂಡಿದ್ದಾರೆ? ಹಾಗಾದ್ರೆ ಡಿವೋರ್ಸ್ ಸುದ್ದಿ ಮಾಡಿದವರು ಯಾರು? ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಯ್ತಾ? ಮಾಸ್ಟರ್ ಆನಂದ್ ಡಿವೋರ್ಸ್ ಕುರಿತಾದ ಮೆಗಾ ಸ್ಟೋರಿ ಇದು. ಮಾಸ್ಟರ್ ಆನಂದ್ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಯಿತಾ? ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನ ಸಮಾಜಕ್ಕೆ ಪಸರಿಸುವ ಮೂಲಕ ಆನಂದ್ ಅವರ ಕುಟುಂಬದ ಹೆಸರನ್ನ ಕೆಡಿಸುವ ಪ್ರಯತ್ನವನ್ನ ನಡೆಸಲಾಗಿತ್ತ? ಈ ಆಯಾಮದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಆನಂದ್ ಡಿವೋರ್ಸ್ ಸುದ್ದಿ ಹಬ್ಬಲು ಹಾಗಾದ್ರೆ ಕಾರಣ ಏನು? ಇಬ್ಬರು ಕೂಡ ರಿಯಾಲಿಟಿ ಶೋಗಳಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಡಿವೋರ್ಸ್ ಸುದ್ದಿ ಹಬ್ಬಿಸಿದವರ ಮೇಲೆ ಆನಂದ್ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವತಃ ಅವರ ಹೆಂಡತಿ ಯಶಸ್ವಿನಿ ಸುದ್ದಿ ಹಬ್ಬಿಸಿದ್ದಾರಂತೆ. ನೋಡಿ, ರೀಲ್ಸ್ ಮಾಡಿ ವಿಚ್ಛೇದನ ಬಗ್ಗೆ ಸುಳಿವು ಕೊಟ್ಟಿದ್ದಾಳೆ. ಯಶಸ್ವಿನಿ ಅವರ ರೀಲ್ಸ್ಗೆ ಮಹಿಳೆಯೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ಮುಂದಿನ ಡಿವೋರ್ಸ್ಗೆ ದಾರಿ ಎಂದು ಕಾಮೆಂಟ್. ಅದಕ್ಕೆ ರಿಪ್ಲೈ ಮಾಡಿದ ಯಶಸ್ವಿನಿ, ನಾನು ಮಕ್ಕಳಿಗಿಂತಲೂ ಆನಂದನ ಪ್ರೀತಿಸುತ್ತೇನೆ ಅಂತ ಹೇಳ್ಕೊಂಡಿದ್ದೆ. ಇಂಥದ್ದನ್ನ ಹೇಳಿ ರೂಮರ್ಸ್ ಮಾಡಬೇಡಿ ಎಂದು ಆನಂದ್ ಪತ್ನಿ ಯಶಸ್ವಿನಿ ಪ್ರತಿಕ್ರಿಯಿಸಿದ್ದಾರೆ. ಸಾಮಾನ್ಯರು ರೀಲ್ಸ್ ಮಾಡ್ತಾರೆ. ಸಾಮಾನ್ಯರ ರೀಲ್ಸ್ಗಳು ಅಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿ ಪರಿಗಣಿಸಿಕೊಳ್ಳೋದಿಲ್ಲ. ಆದರೆ ಇವರೆಲ್ಲ ಸೆಲೆಬ್ರಿಟಿಗಳು, ಇವರು ಒಂದಷ್ಟು ಜವಾಬ್ದಾರಿಗಳಿರ್ತಾವೆ. ಸಾಮಾಜಿಕವಾಗಿ ಗುರುತಿಸಿಕೊಂಡವರು. ಗಂಡ ಒಂದು ಕಡೆ ಬಾಲನಟ, ಹೆಂಡತಿ ಒಂದು ಕಡೆ ರಿಯಾಲಿಟಿ ಶೋಗಳ ಜಡ್ಜ್ ಆಗಿಯೂ ಅತಿಥಿಯಾಗಿ ಭಾಗವಹಿಸ್ತಾರೆ. ಸಾರ್ವಜನಿಕವಾಗಿಯೂ ಕೂಡ ಅವರು ಕೂಡ ಗುರುತಿಸಿಕೊಂಡಿರ್ತಾರೆ. ಹಾಗಾಗಿ ರೀಲ್ಸ್ಗಳ ಮುಖಾಂತರವಾಗಿ ಅಧ್ವಾನಕಾರಿಯಾಗಿ ವರ್ತಿಸಬಾರ್ದು ಅನ್ನುವಂತಹದ್ದು ಜವಾಬ್ದಾರಿಗಳಿರ್ತಾವೆ ಇವರುಗಳಿಗೆ. ಇವರಾಡುವಂತಹ ಮಾತುಗಳನ್ನು ಗಮನಿಸುವವರು ಇರ್ತಾರೆ, ಇವರು ಮಾಡೋ ರೀತಿಯನ್ನು ಅನುಕರಿಸುವವರೂ ಇರ್ತಾರೆ, ಇವರ ಪ್ರತಿಯೊಂದು ಆಕ್ಟಿವಿಟೀಸ್ಗಳನ್ನು ಕೂಡ ಫಾಲೋ ಮಾಡುವಂಥ ಅಭಿಮಾನಿಗಳು ಇರ್ತಾರೆ. ಈ ತರಹದ ಅಧ್ವಾನಕಾರಿಯಾದಂತಹ ರೀಲ್ಸ್ಗಳ ಮುಖಾಂತರ ದಾಂಪತ್ಯ ಜೀವನದಲ್ಲಿ ಒಡಕುಂಟಾಗಿದೆ ಎನ್ನುವಂತಹ ಸುಳಿವು ಕೊಡೋ ರೀತಿಯ ರೀಲ್ಸ್ಗಳು ನಿಲ್ಲಿಸಬೇಕಾಗಿದೆ. ಈ ತರಹದ ಮಂಗಾಟಗಳಿಂದಲೇ ಅಭಿಮಾನಿಗಳು ಕೂಡ ಗೊಂದಲಕ್ಕೀಡಾಗುವಂತಹದ್ದು. ಒಟ್ಟಾರೆ ಆನಂದ್ ಮತ್ತು ಹೆಂಡತಿ ಚೆನ್ನಾಗಿದ್ದಾರೆ. ಅವರ ಕುಟುಂಬದಲ್ಲಿ ಯಾವ ತೊಂದರೆಯೂ ಇಲ್ಲ. ಏನೋ ದಾಂಪತ್ಯ ಜೀವನ ಚೆನ್ನಾಗಿ ನಡೀತಾ ಇದೆ. ಏನೋ ಹುಟ್ಟಿಕೊಂಡಿದ್ದ ರೂಮರ್ಸ್ಗಳಿಂದಾಗಿ ಸುಳ್ಳು ಸುದ್ದಿ ಹಬ್ಬಿದೆ ಎಂದು ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ ಹೆಂಡತಿಯ ಕೆಲ ಮಾತುಗಳು. ಅದನ್ನೇ ತಪ್ಪಾಗಿ ಅರ್ಥೈಸಿಕೊಂಡ ಅಭಿಮಾನಿಗಳು ಆ ತರಹದ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗಿದೆ ಎಂದು ತಡವಾಗಿ ಬೆಳಕಿಗೆ ಬಂದಿದೆ.